ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ನಾನು ಕೂಡ ಎಲ್ಲರ ಥರನೂ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಕೇಳಿದೆ. ನನಗೆ ಹೇಳಿದ್ರು, ನಿನ್ನ ಮನೇಲೇ ಇರಬೇಕು, ಬಿಸ್ನೆಸ್ ಎಲ್ಲ ನಿನ್ನ ಕೈಲಿ ಆಗಲ್ಲ ಅಂತ. ಅದನ್ನು ಕೇಳಿ ನನಗೂ ಸ್ವಲ್ಪ ಸಮಯ ನಂಬ್ಕೊಂಡಿದ್ದೆ. ನಾನು ಕೂಡ ಹೌದೇನೋ, ನನಗೆ ಆಗಲ್ವೇನೋ ನನ್ನ ಕೈಲಿ ಅಂಥೇಳಿ ನನ್ನ ಮೇಲೆ ನನಗೆ ಡೌಟ್ ಬಂತು. ನಿಜವಾಗ್ಲೂ ನನಗೇ ಆಗಲ್ಲ ಅಂತ. ನಾನು ಒಂದಿನ ಆದರೆ ಅದು ಒಂದಿನ ನಾನು ಡಿಸೈಡ್ ಮಾಡಿದೆ. ಯಾರು ಹೇಳಿದರೂ ಬೇಡ, ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದೆ. ಅವ್ರು ಹೇಳಿದ್ರು ಕೂಡ ನಾನು ಬೇಡ, ಮಾಡಿ ನೋಡೋಣ ಅಂತೇಳಿ ಟ್ರೈ ಮಾಡಿದೆ. ಫಸ್ಟ್ ಡೇ ಒಂದು ಸ್ಯಾರಿ ಕೂಡ ಸೇಲ್ ಆಗಲಿಲ್ಲ. ಸೆಕೆಂಡ್ ಡೇ ಡೌಟ್ ಮತ್ತೆ ಬಂತು. ನನ್ನ ಕೈಲಿ ಆಗಲ್ವೇನೋ, ಅವ್ರು ಹೇಳಿದ್ದು ನಿಜವೇನೋ ಅಂತ ಅಂದ್ಬಿಟ್ಟು ಡೌಟ್ ಬಂತು ನನ್ನ ಮೇಲೆ. ಆದರೆ ನಾನು ಸ್ಟಾಪ್ ಮಾಡಲಿಲ್ಲ. ಇವತ್ತು ಅದೇ ನಾನು ಡೈಲಿ ಆರ್ಡರ್ಸ್ ತೊಗೋತಾ ಇದ್ದೀನಿ. ಅವತ್ತು ನಾನು ಸ್ಟಾಪ್ ಮಾಡಿದರೆ ಇವತ್ತು ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ಕಸ್ಟಮರ್ ಟ್ರಸ್ಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದರು. ಇವತ್ತು ಅದೇ ಜನರು ಸೂಪರ್, ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಲೈಫಲ್ಲಿ ಯಾರಾದರೂ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿದರೆ ಅದು ನಿಮ್ಮ ಲಿಮಿಟ್ಸ್ ಅಲ್ಲ, ಅದು ಅವ್ರ ಲಿಮಿಟು. ನೀವು ಅಂಥ ಮಾತಿಗೆಲ್ಲ ಕಿವಿ ಕೊಡಲೇಬೇಡಿ. ಲೈಫಲ್ಲಿ ಯಾರು ಏನೇ ಹೇಳಲಿ, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಲಿ, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಸ್ಟ್ರಾಟರ್ಜಿ ಏನು ಅನ್ನೋದು ನಿಮಗೆ ಗೊತ್ತಿರಬೇಕಷ್ಟೆ. ನಿಮ್ಮ ಡ್ರೀಮ್ಸ್ ಏನೇ ಇರಲಿ, ಸ್ಟಾರ್ಟ್ ಮಾಡಿ. ಸ್ಮಾಲ್ ಆಗಿದ್ರೂ ಪರವಾಗಿಲ್ಲ. ಇವತ್ತು ಚಿಕ್ಕದು, ನಾಳೆ ದೊಡ್ಡದು. ನೀವು ಇವತ್ತು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಏನಾದರೂ ಇವತ್ತು ಈಗಲೇ ಸ್ಟಾರ್ಟ್ ಮಾಡಿ. ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡಿಬಿಡಿ. ಒಂದಿನ ನಿಮ್ಮ ಸಕ್ಸಸ್ ನೋಡಿ ಅವರೇ ಶಾಕ್ ಆಗ್ತಾರೆ. ಯಾರು ಇವತ್ತು ನಿಮ್ಮ ಕೈಲಿ ಆಗಲ್ಲ, ನೀವು ಮಾಡಬೇಡಿ ಅಂಥೇಳಿ ನಿಮ್ಮ ಕನಸುಗಳಿಗೆ ಕಲ್ಲು ಹಾಕಿರ್ತಾರೋ, ನಾಳೆ ದಿನ ಅವರೇ ನಿಮ್ಮ ಸಕ್ಸಸ್ನ ನೋಡಿ ಅವರೇ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ಕೂಡ ಅಷ್ಟೇ, ಅವ್ರ ಮಾತು ಕಿವಿ ಕೊಡದೆ ನಾನು ಏನು ಮಾಡಬೇಕು ಅಂತ ಅನ್ನಿಸ್ತು, ನಾನು ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ಸಕ್ಸಸ್ ಜರ್ನಿ ಇಲ್ಲಿವರೆಗೂ ಬಂದು ನಿಂತಿದೆ. ಇವತ್ತು ನನ್ನ ಸ್ಯಾರಿ ಬಿಸ್ನೆಸ್ ನನಗೆ ಗೊತ್ತಾಗಿದೆ. ಯಾರು ಹೇಳಿದರೂ ಬೇಡ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಕೂಡ ಏನು ಬೇಕಾದರೂ ಪಾಸಿಬಲ್ ಆಗುತ್ತೆ. ಯೋಚನೆ ಮಾಡಬೇಡಿ, ಮುಂದುವರಿಯಿರಿ. ಯಾರಿಗಾದರೂ ಈ ಸೀರೆ ಬೇಕು ಅಂತ ಅನಿಸಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ, ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬುಕ್ ಮಾಡಿ. ಹಾಗೆ ನಿಮಗೆ ಇದೇ ಥರ ಕಂಟೆಂಟ್ಗೆ ಟಿಪ್ಸ್ಗಳು ಬೇಕು ಅಂತ ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.